ಇವತ್ತು ನಾನು ನನ್ನ ಫ್ರೆಂಡ್ ಮನೆಗೆ ಬಂದಿದ್ದೆ, ಬಿರಿಯಾನಿ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಯೂಟ್ಯೂಬ್ ನೋಡ್ಕೊಂಡು ಟಿ.ಕೆ ಫುಡ್ ಜಂಕ್ಷನ್ ಅಂತ ಇವ್ರದ್ದು ಯೂಟ್ಯೂಬ್ ನೋಡಿಕೊಂಡು ಐಟಮ್ ಎಲ್ಲ ತೊಗೊಂಬಂದು ಹೊಸ ಪಾತ್ರೆ ಬೇರೆ ತಂದುಬಿಟ್ಟಿದ್ವಿ. ಅಪ್ಪಪ್ಪ ಸ್ಟವ್ ಹಚ್ಚೋಣ. ಈಗ ನಾನೇ ಶೆಫ್ ಇವತ್ತು ಹಚ್ತಾ ಇದ್ದೀನಿ ಸ್ಟವ್ವು. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ದಗ ಅಂತ ಮನೆಯೆಲ್ಲ ಫುಲ್ ಘಮ ಘಮ ಅಂತ ವಾಸನೆ. ಹಂಗೆ ಬಿರಿಯಾನಿ ಸ್ಮೆಲ್ ಇವಾಗಲೇ ಸ್ಟಾರ್ಟ್ ಆಗಿಬಿಟ್ಟಿದೆ. ಬಾಯ್ಸ್ ಕೇಳಿದೆ ಮುಚ್ಚಿರೋ ಸಾಕು, ನಾನು ಮಾಡ್ತೀನಿ ಚೆನ್ನಾಗಿ ಅಂತ. ಇವಾಗ ಚಿಕನ್ ಹಾಕ್ಕೊಂಡು ಮಸಾಲ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇದು 3/4 kg ಚಿಕನ್ನು. ಲೆಗ್ ಪೀಸೇ ಜಾಸ್ತಿ ಇದೆ. ನಮ್ಮ ಹುಡುಗರಿಗೂ ಲೆಗ್ ಪೀಸ್ ಅಂದರೆ ತುಂಬ ಇಷ್ಟ, ನಮಗೂ ಅಷ್ಟೇ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಇವಾಗ ನೆಕ್ಸ್ಟ್ ಏನು ಮಾಡೋಣ ಅಂದರೆ ಚೆನ್ನಾಗಿದು ಕುದಿಬೇಕು. ಆವಾಗಲೇ ಮಸಾಲೆ ಎಲ್ಲ ಇಂಟ್ಕೊಂಡಾಗ ಚೆನ್ನಾಗಿರುತ್ತೆ. ಮೀನ್ ವೈಲ್ ರೈಸ್ ಇಟ್ಕೊಂಡು ಬಾಸುಮತಿ ಇಂಡಿಯಾ ಗೇಟ್ ರೈಸ್ ಇದು ನೋಡಿ ಚೆನ್ನಾಗಿದೆ. ಅರ್ಧ ರೈಸ್ ಬಾಯ್ಲ್ ಮಾಡಿಕೊಂಡು ಪಕ್ಕದಲ್ಲಿರೋ ಚಿಕನ್ ನಾವೇನು ಮಾಡಿದ್ವಿ ಮಸಾಲೆ ತಗದಾಗ ಅಂತ ಅದನ್ನು ಬಾಯ್ಲ್ ಆಗ್ತಾಯಿದೆ. ಇವೆರಡು ಮಿಕ್ಸ್ ಮಾಡ್ಕೊಂಡು ಈಕ್ವಲಾಗಿ ನೀರು ಹಾಕ್ಕೊಂಡು ಇಷ್ಟು ಮಾಡೋಷ್ಟೊತ್ತಿಗೆ ನನ್ನ ಕೈಯೇ ನೋವು ಬಂದುಬಿಡ್ತು. ಅಂದ್ರೂ ಚಟ ಬಿಡಲಿಲ್ಲ. ಇವಾಗ 2 ತೆಂಗಿನ ಚಿಪ್ ಹಚ್ಚಿ ಬೆಂಕಿ ಹಚ್ಚಿ ದಮ್ ಹಾಕದೆ. ನಮ್ಮ ಸ್ಟೈಲ್ ದಮ್ಮು. ಮೇಲ್ಗಡೆ ದಮ್ ಹಾಕಿ ಕೆಳಗಡೆ ಒಂದು ತವಾ ಇಟ್ಟು ಬಿರಿಯಾನಿ ರೆಡಿ ಆಗ್ತಾಯಿದೆ. ನೋಡೋಣ ಹೆಂಗೆ ಬರುತ್ತೆ. ನನ್ನ ಕೈ ಚಳಕ ಇವತ್ತು ಅಂತ ಬಾಯ್ಸ್ ಎಲ್ಲ ಬೇರೆ ಕಾಯ್ತಾ ಇದ್ದಾರೆ. ಸಂಡೇ ಬೇರೆ. ನೋಡೋಣ. ಓಕೆ, ಇವಾಗೆಲ್ಲ ರೆಡಿ ಆಗಿದೆ. ಓಪನ್ ಮಾಡ್ತಾ ಇದ್ದೀವಿ. ವಾವ್ ಸೂಪರ್. ನಾನೇ ಶಾಕ್ ಸರ್ಪ್ರೈಸ್ ಆಗಿಬಿಟ್ಟೆ. ಬಾಯ್ಸ್ ಎಲ್ಲ ಕಲರ್ ಹಾಕು, ಅದು ಹಾಕು, ಇದು ಹಾಕು ಅಂದ್ರೂ ಏನೂ ಆಗ್ತಲೇ ಬೇರೆ ಚಿಲ್ಲಿ ಪೌಡ್ರಲ್ಲೇ ಎಂಥ ಒಂದು ಕಲರ್ ಬಂದಿದೆ ನೋಡಿ. ರೈಸು ಸೂಪರ್ ಆಗಿದೆ, ಒಳ್ಳೆ ಊಟ ಥರ ಬಂದಿದೆ. ಫಸ್ಟ್ ಟೈಮ್ ಬಿರಿಯಾನಿ ಟ್ರೈ ಮಾಡ್ತಾಯಿದ್ದೀನಿ ನಾನಂತೂ. ಮಸ್ತಾಗಿ ಬಂದಿದೆ. ಸ್ಮೆಲ್ ಮಾತ್ರ ಸಕ್ಕದಾಗಿ ಮನೆ ತುಂಬ ಗಮ್ ಅಂತಿದೆ. ನೋಡ್ಬೋದು ಇವಾಗ ಒಂದು ರೈಸನ್ನು ಕಟ್ ಆಗದಲ್ಲೇ ಬ್ರೇಕ್ ಆಗದಲ್ಲೇ ನೀಟಾಗಿ ಕುಕ್ ಮಾಡಿದ್ದೀವಿ. ಬೇರೆ ಹುಡುಗಿರು ಅಷ್ಟೇ ನಾ ಶೆಫು, ನಾವು ಹುಡುಗರು ಶೆಫೇ. ಇವಾಗ ಕೆಳಗಡೆ ಒಂದು ಸತಿ ಚೆಕ್ ಮಾಡೋಣ ಏನಾದರೂ ಇದೋಗಿದೆಯಾ ಅಂತ. ಅದು ಯೂಟ್ಯೂಬ್ ಆ ವೀಡಿಯೋದಲ್ಲಿ ಹೆಂಗಿದೆ ಹಂಗೆ ಚೆಕ್ ಮಾಡ್ತಾಯಿದ್ವಿ. ಪಕ್ಕ ಹಂಗೆ ಮಾಡಿದ್ವಿ. ಪಕ್ಕ ನೀಟಾಗಿ ಬಂದಿದೆ. ನೀವು ಟ್ರೈ ಮಾಡ್ಬೋದು. ಟಿ.ಕೆ ಫುಡ್ ಜಂಕ್ಷನ್ ಅಂತ ಪಕ್ಕದಲ್ಲಿ ಬಾಯ್ಲ್ಡ್ ಎಗ್ ಬೇಕಂತ ನಮ್ಮ ಬಾಯ್ಸ್ ಎಗ್ ಬಾಯ್ಲ್ ಮಾಡ್ತಾಯಿದ್ದೀವಿ. ಏನೂ ಸೀದೋಗಿಲ್ಲ. ಮಸಾಲ ಎಲ್ಲ ನೋಡ್ಬೋದು ಕೆಳಗಡೆ ಹೆಂಗಿದೆ. ಹೋಟೆಲ್ ಸ್ಟೈಲಲ್ಲಿ ಹೆಂಗಿರುತ್ತಲ್ಲ ಹಂಗೆ ಬಂದಿದೆ ಪರ್ಫೆಕ್ಟಾಗಿ. ಎಲ್ಲೂ ಮುದ್ದೆ ಥರ ಆಗದಲ್ಲೇ ಏನೂ ಆಗದಲ್ಲೇ. ಬ್ಯಾಚುಲರ್ಸ್ ಮಸ್ಟ್ ಟ್ರೈ. ಗರ್ಲ್ಸ್ ಆರ್ ಬಾಯ್ಸ್ ಎನಿವನ್ ಗಿವ್ ಎ ಟ್ರೈ. ಸೂಪರಾಗಿದೆ. ಟಿ.ಕೆ ಫುಡ್ ಜಂಕ್ಷನ್ ಅಂತ ನೋಡ್ಬೋದು. ರೈಸು ಸೂಪರಾಗಿ ಬಂದಿದೆ. ವಾವ್ ನನಗೆ ಫುಲ್ ಖುಷಿ ಆಗೋದು. ಇಷ್ಟು ಚೆನ್ನಾಗಿ ಮಾಡಿಬಿಟ್ಟಿದ್ದೀನಿ ಅಂತ. ಇದೇನಿಲ್ಲ ಅಂದರೂ ಆಲ್ಮೋಸ್ಟ್ ಒಂದು 7 ಇಂದ 8 ಜನಕ್ಕೆ ಆಗಷ್ಟು ಮಾಡಿದ್ವಿ. 1 kg ರೈಸು, 1 kg ಚಿಕನ್ನು. ನಾವಿರೋದು ಬೇರೆ ಒಂದು 5 ಜನ ಬಾಯ್ಸು. ಮನೆಗೆ ಹಂಗೆ ಪಾರ್ಸಲ್ ತೊಗೊಂಡೋಗೋಣ ಅಂತ ಪಕ್ಕದಲ್ಲಿ ಚಿಕನ್ ಗ್ರೇವಿನ ನಮ್ಮ ಹುಡುಗ ರೆಡಿ ಮಾಡಿದ್ದ. ಓಕೆ, ಇವಾಗ ಸರ್ವಿಂಗ್ ಟೈಮ್. ಲೆಗ್ ಪೀಸ್. ಓಕೆ, ಲೆಗ್ ಪೀಸ್ ನೋಡಿ. ಚಿಕನ್ನು ಚೆನ್ನಾಗಿ ಕುಕ್ ಆಗಿದೆ, ಜ್ಯೂಸಿ ಆಗಿದೆ. ನನಗೆ ಜ್ಯೂಸಿಯಾಗಿ ಕಾಣಿಸ್ತಾ ಇದೆ ವೀಡಿಯೋದಲ್ಲಿ, ಹೆಂಗೆ ಗೊತ್ತಿಲ್ಲ, ಬಟ್ ಜ್ಯೂಸಿಯಾಗಿ ಉಂಟು ಚಿಕನ್. ಓಕೆ, ಇವಾಗ ರೈಸ್ ಹಾಕೊಂಡು ಬ್ಯಾಟಿಂಗ್ ಆಡೋದೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.